ಪರೀಕ್ಷೆಯನ್ನು ಒಂದು ಉತ್ಸವವಾಗಿ ಅಂದ್ಕೊಳ್ಳಿ, ಪರ್ವ ಅಂತ ತಿಳ್ಕೊಳ್ಳಿ. ಉತ್ಸವ ಇದ್ದರೆ ಎಲ್ಲರೂ ಹೇಗೆ ಗಡಿಬಡಿಯಾಗಿ ಮನೇಲಿ ಒಂದು ಗಣಪತಿ ಗೌರಿ ಕೂಡಿಸ್ಬೇಕು ಅಂದರೆ ಅಥವಾ ಯುಗಾದಿ ಬಂತು ಅಂದರೆ ಹೇಗೆ ಸಡಗರದಿಂದ ಇರ್ತೀವೋ ಹಾಗೆ ಪರೀಕ್ಷೆ ಟೈಮಲ್ಲೂ ಸಡಗರ ಇರ್ತದೆ. ಇವಾಗ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ, ನೀವು ಚಿಂತೆ ಮಾಡ್ಕೋಬೇಡಿ. ಯಾಕೆಂದರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಆಗೋದಿಲ್ಲ. ಕಡೇ ನಿಮಿಷದಲ್ಲಿ ಕೂತ್ಕೊಂಡು ಓದಿ ಅದೇ ಬರುತ್ತೆ ಅಂತ ಆಗೋದೇ ಇಲ್ಲ. ಅದಿನ್ನೂ ಹೆಚ್ಚು ಕನ್ಫ್ಯೂಸ್ ಆಗಿಬಿಡ್ತಾರೆ ಮಕ್ಕಳು. ಅಲ್ಲಿ ಪರೀಕ್ಷೆಗೆ ಕುರ್ಚಿಲಿ ಕೂತ್ಕೊಂಡು ಎಲ್ಲ ಮರ್ತು ಹೋಗ್ತಾರೆ. ಆದ್ದರಿಂದ ಆ ಟೈಮ್ನಲ್ಲಿ ಮಕ್ಕಳಿಗೆ ಆಹಾರದ ಬಗ್ಗೆ ಗಮನ ಕೊಡಿ. ಕರೆದಿದ್ದೆಲ್ಲ ಹೆಚ್ಚು ಕೊಡಬೇಡಿ, ತುಂಬ ತಿನ್ನಕ್ಕೆ ಕೊಡಬೇಡಿ. ಒಳ್ಳೆ ತರಕಾರಿಗಳೆಲ್ಲ ಚೆನ್ನಾಗಿ ಮಾಡಿಕೊಡಿ ಅವ್ರಿಗೆ. ಮತ್ತು ನಿದ್ರೆ ಚೆನ್ನಾಗಿ ಆಗಬೇಕು ಅವ್ರಿಗೆ. ಮಧ್ಯದಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಸಂಗೀತ ಕೇಳೋದು, ಮ್ಯೂಸಿಕ್ ಏನಾದರೂ ಹಾಕೋದು ಕೇಳೋದು, ಅದರಲ್ಲೆಲ್ಲ ಅವ್ರಿಗೆ ಇಟ್ಕೊಳ್ಳಿ. ಹೀಗೆ ಪರೀಕ್ಷೆ ಟೈಮ್ನಲ್ಲಿ ಒತ್ತಡ ಬರ್ದಿರ ಇರೋ ಹಾಗೆ ನೋಡ್ಕೋಬೇಕಪ್ಪ. ನೀವು ಒತ್ತಡದಲ್ಲಿ ಇರ್ಕೂಡ್ದು, ಅವ್ರಿಗೂ ಒತ್ತಡ ಬರ್ಕೂಡ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.